ಕಿರುಗಿ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ. ಮೂರು ಪಾದಗಳಿಂದ ಮೂರು ಲೋಕಗಳನ್ನು ಆಕ್ರಮಿಸಿಕೊಂಡ ತ್ರಿವಿಕ್ರಮನು ಕೇವಲ ಕೂಸು ನಿಮ್ಮ ಕಣ್ದಿಟ್ಟಿಗೆ. ಓ ಮಹತೋ ಮಹಿಮನೆ, ಓ ಮಹತೋ ಮಹಿಮನೆ, ನಿನ್ನೆಲೆಯಲು ಮಲಗಿರುವ ಅಗ್ನಿಯ ಸಕಲಗಳ ನನ್ನನ್ನು ಆಶೀರ್ವದಿಸಿ. ಬಿರುಗಾಳಿಗೆ ಬರ್ಗರ ಸಮುದ್ರವನೇ ನಿನ್ನೆದೆಯ ಉಸಿರಿನಿಂದ ಕೆರಳಿಸಿ ನನ್ನೆದೆಯೊಳಗು ಗುಡುಗು ಗುಡುಗು ಮಿಂಚುಗಳ ಸಂಚಯನ ಮಾಡನ್ನೆದೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ. ಓ ಎನ್ನ ತಂದೆಯೇ, ಓ ಎನ್ನ ತಂದೆ ಗುರುದೇವ ದ್ರೋಣಾಚಾರ್ಯರೇ, ಕಪಟತನದಿಂದ ನಿಮ್ಮನ್ನು ಕೊಂದ ಆ ಕೌಂತೆಯರ ಕಣ್ಣೀರಿನೊಡನೆ ನಿಮಗೆ ದುಃಖಾಶಗಳನ್ನು ಅರ್ಪಿಸುವುದಲ್ಲದೆ ಬರೀ ಕಣ್ಣೀರಿನಿಂದ ದುಃಖಾಶಗಳನ್ನು ಅರ್ಪಿಸಲಾರೆ. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಈ ಅಶ್ವತ್ಥಾಮನು ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡಲು ಬರೀ ಪಿಂಡ ಪ್ರದಾನ ಮಾಡಲಾರೆ, ಬರೀ ಪಿಂಡ ಪ್ರದಾನ ಮಾಡಲಾರೆ. ಇದಕ್ಕೆ ಸಾಕ್ಷಿಯಾಗಿರಲಿ ದಕ್ಷಿಣದ ದಿಕ್ಕಿನಲ್ಲಿ ಮೂಡಿದ ಹಸ್ತ ನಕ್ಷತ್ರ. ಮಂಗಳಮಸ್ತು ಗುರುಪುತ್ರ ಅಶ್ವತ್ಥಾಮ. ನೀನಾರಮ್ಮ? ಅರಮನೆಯ ದಾಸಿ ನಾನು. ನನ್ನನ್ನು ಕಂಡ ಕಾರಣ? ಸಾಮ್ರಾಜ್ಞಿ ಭಾನುಮತಿ ವಿನತಿ ತಮ್ಮ ಬಳಿಯಲ್ಲಿ. ಏನೆಂದು? ನಡುರಾತ್ರಿ ಸರಿಯಾಗಿ ಸಾಮ್ರಾಜ್ಞಿಯನ್ನು ತಾವು ಕಾಣಲು ಎಂದು. ಅಂತಹದ್ದೇನಮ್ಮ? ಅದೇನೋ ನನಗೆ ತಿಳಿದಿಲ್ಲ. ಕರುಣಿಸಿ ಬರಬೇಕೆಂದು ಮತ್ತೊಮ್ಮೆ ಕೇಳಿಕೊಳ್ಳುವಿ. ಕಾರಣ ಮೂರ್ತಿಯಾದ ಕೌರವೇಶ್ವರ ಅರಸಿ ಕಾಣಲಿಕ್ಕೆ ಎಂದು. ಚಿಂತಿಸದಿರೆಂದು ಅಕ್ಕನಿಗೆ ಹೇಳಮ್ಮ. ಅಕ್ಕನಿಚ್ಛೆಯಂತೆ ನಡುರಾತ್ರಿಗೆ ಬರುವೆನೆಂದು ಬೆಸೆಸು. ನಾ ಬರುವೆ. ಬರುವವಳ. ಓ ಮನಸ್ಸೇ, ಓ ಅಶ್ವತ್ಥಾಮನ ಮನಸ್ಸೇ, ಎಚ್ಚರಾಗು, ಎಚ್ಚರಾಗು. ನಾನು ಮಲಗಿದರೆ ನೀನೂ ಮಲಗು. ನಾನು ಎಚ್ಚರಾಗಿದ್ದರೆ ನೀನೂ ಎಚ್ಚರಾಗಿ. ಆಹಾ, ಮನಸ್ಸನ್ನು ಗೆದ್ದವನನ್ನು ಅಜಿಂಕ್ಯ ವೀರನೆಂದು ನಡೆಯುತ್ತಿದೆ ಆಮರರ ಬಾಣು. ಆದ್ದರಿಂದ ಓ ಅಶ್ವತ್ಥಾಮನ ಮನಸ್ಸೇ, ಬಗೆ ಬಗೆಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಭ್ರಮೆಗೊಳ್ಳದೆ ಅದರ ಬೇರುಗಳನ್ನು ನಿಳಿದು ಅಲ್ಲಿರುವ ಜಟಿಲ ಭಾವ ಗ್ರಂಥಿಗಳನ್ನು ನಡೆದು ಮಾಡಿದೆ ಬಿಡದ ಕಾಣುವವನಿಗೆ ಮನುಷ್ಯತ್ವದ ಮಹಾದಂತಸ್ಥ. ಅಶ್ವತ್ಥಾಮನ ಮನಸ್ಸೇ, ಈ ಅಶ್ವತ್ಥಾಮನು ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡಿರುವನನ್ನು ಮಾತ್ರ ಮರೆಯದಿರು. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳೆಂಬ ಶಬ್ದಗಳನ್ನಾರು ನುಡಿದರು. ಓ ಗುರು ತರುಳ, ತಂದೆ ಸತ್ತಿದ್ದಕ್ಕಾಗಿ ದುಃಖ ವಿಹರ. ಗುರುಪುತ್ರ, ಈಗ ಮನುಷ್ಯತ್ವವನ್ನೇ ಮೂಡಿಕೊಟ್ಟವರಲ್ಲಿ ಉಳಿದಿರುವುದು ಅತ್ಯುಗ್ರವಾದ ದ್ವೇಷಾಭಾವನೆ ಒಂದೇ ಅಲ್ಲವೇ? ಇದೇ ತರುದ್ಗಾರ ಪಾಂಡವರ ಪಟ್ಟದರಸಿಯೇ ನಿನ್ನಣ್ಣನು ನನ್ನ ತಂದೆಯ ಕತ್ತನ್ನು ಕೋದಿರುವ ಸಮಯದಲ್ಲಿ ನಾನು ದ್ವೇಷವನ್ನು ಬದಿಗಿರಿಸಿ ನಿನ್ನೊಡನೆ ಶಾಂತಿಯಿಂದಲೂ ಧರ್ಮದಿಂದಲೂ ಮಾತನಾಡುತ್ತಿರೆ. ಅಂದ ಬಳಿಕ ಸಮಸ್ತರು ಮನುಷ್ಯತ್ವಕ್ಕೆ ಕಳೆದುಕೊಂಡಿರುವರೆ. ಯಾವತ್ತೋ ಮನುಷ್ಯ ಕುಲವೇ ಮನುಷ್ಯತ್ವವನ್ನು ಕಳೆದುಕೊಂಡಿದೆ ಗುರುಪುತ್ರ. ಇದು ಈಗ ತಮ್ಮ ನಾಲಿಗಿಂದ ನುಡಿಸಿದ ಶಬ್ದಗಳು. ಯಾವ ಶಬ್ದಗಳು? ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳೆಂಬ ಶಬ್ದಗಳಿಗೆ ದ್ವೇಷದ ಬಣ್ಣ ಬಳಿಕ
ಸಾಮಾನ್ಯರ ಪಾಡಾವುದು. ಗುರುಪುತ್ರ, ಇಂದು ಎಲ್ಲಿ ಕಣ್ಣಿಡಲಲ್ಲಿ ಕಾಣುವುದವರ ಕೈ ಸಾಗದವರ ಕೆನ್ನೀರು, ಸಬಲರು ಹರಿಸಿದ ನೆತ್ತರು. ಪ್ರೀತಿಯೇ ಪವಿತ್ರವೆಂದು, ಸಮಸ್ತ ಸಮಾಜಕ್ಕೆ ತಳಹದಿ ಎಂದು ಉಪನಿಷತ್ತಿನ ಧರ್ಮ ಕಾರ್ಯಗಳು ಹಳೆಯ ಹೊತ್ತಿಗೆ ಮಾತಾಗಿವೆ ಮತ್ತು ಸುಳ್ಳಿನ ಕಂದಿಗಳಾಗಿವೆ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣರಾರು? ಆ ಪರಮಾತ್ಮನು. ಆತನು ಸೂತ್ರಧಾರಿ, ನಾವು ಪಾತ್ರಧಾರಿಗಳು. ಆದ್ದರಿಂದ ಈ ಎಲ್ಲ ಅನಾಹುತಕ್ಕೆ ಕಾರಣನು ಆ ಪರಮಾತ್ಮ. ಏನು? ಆ ಪರಮಾತ್ಮನು ರಕ್ತ ಪಿಪಾಸುವಾಗಿರುವನೇ? ಆಗದಿನ್ನೇನು? ಅಂತೆಯೇ ರಕ್ತ ಪಿಪಾಸುವಾದ ಆ ಪರಮಾತ್ಮನಿಗೆ ಅರ್ಪಿಸುತ್ತಿದೆ ಸಮಸ್ತ ಮನುಷ್ಯ ಕುಲ ರಕ್ತಾಂಜಲಿಯ ದರ್ಪಣ. ನಡೆದಿರುವ ಈ ಭಾರತ ಯುದ್ಧವೇ ಈ ಮಾತಿಗೆ ದರ್ಪಣ. ಅಶ್ವತ್ಥಾಮಾರನೇ, ಭಾರತ ವೀರರಿಗೆ ದಾರಿ ದಿಕ್ಕುಗಳು ತಪ್ಪಿದರು, ಭಾರತೀಯ ಸ್ತ್ರೀಯಂದಿಗೂ ದಿಕ್ಕು ತಪ್ಪುವುದಿಲ್ಲ. ದಾರಿ ತಪ್ಪಿ ಸಮಸ್ತ ಮಾನವ ಕುಲದ ಪ್ರಗತಿಯ ಪ್ರಬೋಧನೆಗೆ ಕಾರಣವಾಗಿದೆ. ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟು ಒಂದನ್ನು ಇದು ಹನ್ನೊಂದನ್ನಾಗಿ ಮಾಡುವ ಶಕುನಿಯ ವಾಣಿಯನ್ನು ಸತ್ಕರಿಸಿ ಆತನ ಮಾತಿನ ಪ್ರತಿ ಒಂದು ಅಕ್ಷರಕ್ಕೂ ಅಮರತ್ವ ಸಿರಿಗುಡಿಯ ಕಟ್ಟಿದ ಕೌರವೇಶ್ವರ ರಾಜದಂಡದ ಪ್ರಭಾವವಿದೆ. ಗುರುಪುತ್ರ, ಪಿತಾಮಹ ಭೀಷ್ಮರಂತೆ ನೀವು ಕೂಡ ಧರ್ಮಕ್ಕೆ ಹೆಗಲುಗೊಟ್ಟು ಈ ಭೂಮಿಯನ್ನೆಲ್ಲ ಸ್ಮಶಾನವಾಗಲೆಂದೆನಿಸುವಂತೆ ಮಾಡಲು ಎಣಿಕೆ ಹಾಕುತ್ತಿದ್ದೀರಾ? ಅಧರ್ಮ ನಮ್ಮಿಂದ ಧರ್ಮ ಯುದ್ಧದಲ್ಲಿ ಅಧರ್ಮ ರಾಜನೀತಿಗೆ ಹೆಗಲು ಕೊಟ್ಟವರ ಭೂಮಿಗೂ ಬಾಣಕ್ಕೂ ಯೋಗ ಸೇತುವೆ ಕಟ್ಟಿ ಕಳೆ ಬರವ ಕಳೆದಿಟ್ಟು ಪರಲೋಕದಲ್ಲಿ ಪುತ್ರ ಶೋಧನಾರ್ಥವಾಗಿ ಪುರಮೊಟ್ಟ ದ್ರೋಣಾರ್ಯರ ದೇಹವನ್ನು ನಿನ್ನಣ್ಣ ಯಾರ ಕಣ್ಸನ್ನೆ ಎಳಿ ಕಡಿದು ಚಳ್ಳಿದ, ಯಾರ ಪ್ರೇರಣೆಯಿಂದ ಸುಳ್ಳು ಸುದ್ದಿ ಅಪ್ಪಿಸಿದನು ಆ ಧರ್ಮ. ಮಹಾ ಮೋಸಗಾರನ ಕೃಷ್ಣ, ಆತನ ತಂಗಿ ನೀನು ಮಹಾ ಮಾಟಗಾರತಿ. ಮಾಟಗಾರ್ತಿ ಕೇವಲ ನಿನಗೋಸ್ಕರ, ನಿನ್ನೊಬ್ಬಳಿಗೋಸ್ಕರ ಈ ಭೂಗೋಳಕ ಒಳಕಗೋಳವಾಗುತ್ತಿದೆ ಈ ಮಹಾ ವಿಪ್ಲವ. ಈ ಭೂಗೋಲಕ ಒಡಕ ಗೋಲಕವಾಗಲಿಲ್ಲ, ಆದರೆ ಈ ಭಾರತಿ ಗರತಿ ಎಂಬ ಪುಣ್ಯ ಕೋಗಿಲೆಯ ಕೂಗು ಮುಗಿಲ್ಬಿಟ್ಟಲು ಸೃಷ್ಟಿಯ ಎರಡನೇ ಗರ್ಭವೇ ಕಲ್ಲೆಗಸುವಂತೆ ಮರುಧ್ವನಿ ಮಾಡುತ್ತಿರಲಿ. ಜಯ ಭಾರತಿ, ಜಯ ಭಾರತಿ, ಜಯ ಭಾರತಿ ಎಂದು